ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಇವತ್ತು ಮೀನುಗಾರರು ಸಮುದ್ರಕ್ಕೆ ತಮ್ಮ ದೋಣಿಯನ್ನ ಇರಿಸಿ ಸಮುದ್ರದಲ್ಲಿ ಭಾರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಸ್ಥಳೀಯ ಮೀನುಗಾರರಿದ್ದಾರೆ. ಬಂದರು ನಿರ್ಮಾಣ ಯಾಕೆ ಬೇಡ, ಇದರಿಂದ ಏನು ಸಮಸ್ಯೆ ಎನ್ನುವಂತ ಬಗ್ಗೆ ಅವ್ರ ಜೊತೆ ಕೇಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಸರ್ ನಮಸ್ಕಾರ. ಈಗ ಅಭಿವೃದ್ಧಿ ಯೋಜನೆ ಬರ್ತದೆ ಅಂದ್ಮೇಲೆ ಅಲ್ಲಿ ಜನರಿಗೆ ಖುಷಿಯ ವಾತಾವರಣ ಇರುತ್ತೆ. ಆದ್ರೆ ಈ ಬಂದರು ನಿರ್ಮಾಣ ಇಲ್ಲ ಆದ್ರೆ, ಈ ಅಭಿವೃದ್ಧಿ ಯೋಜನೆ ಆದ್ರೆ ಮೀನುಗಾರರಿಗೆ ಏನು ಸಮಸ್ಯೆ? ನೋಡಿ ಸರ್, ಇಲ್ಲಿನ ಜನರು ಒಂದು ದೋಣಿಯನ್ನ ತಗೊಂಡೋಗಿ 1 ಕಿಲೋಮೀಟರ್ ಹೋಗಿ ದಿನ ಕೂಲಿ ಮಾಡುವಂತ ಜನರು ಇಲ್ಲಿ. ಇದು ಬಂದರಾದ್ರೆ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜನರಿಗೆ ಸವಲತ್ತು ಕೊಡೋರು ಯಾರು? ಇದರಿಂದ ಇದೇ ಜೀವನದಿಂದ ನಮ್ಮ ಜನ ಇವತ್ತು ಹೊಟ್ಟೆಪಾಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ವರ್ಷಗಟ್ಟಲೆ ಆಯ್ತು. ಈ ಬಂದರಾಗ್ಬಿಟ್ರೆ ಇದಂತೂ ನಮ್ಗೆ ಸವಲತ್ತು, ನಮ್ಗಂತೂ ಏನಂದ್ರೆ ಉಪಯೋಗಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಇದೇ ರೀತಿ ನೋಡಿದ್ರಿ ನೀವು ಎಲ್ಲಿದಾಗಿದ್ದ ಸೀಬರ್ಡ್ ನಲ್ಲಿ ಬಂದರಾಗಿದ್ದು ನೀವು ನೋಡಿದ್ರಿ. ನಮ್ ಜನರಿಗೆ ಅಲ್ಲಿಂದ ಓಡಿಸಿ ಮುದ್ಗಲ್ಲಿ ಹಾಕ್ಬಿಟ್ರ. ಇನ್ನೂವರೆಗೂ ನಮ್ ಜನರಿಗೆ ಎಲ್ಲಿ ಹೋದ್ರೂ ಪರಿಹಾರನೇ ಸಿಗ್ತಿಲ್ಲ. ಯಾವ ಕಾರಣಕ್ಕೆ ನಾವು ಇದನ್ನ ಮಾಡ್ಲಿಕ್ಕೆ ಕೊಡ್ಬೇಕು? ಸರ್, ಈಗ ಬಂದರು ನಿರ್ಮಾಣಕ್ಕೆ ನಿಮ್ದು ತೀವ್ರವಾದಂತ ವಿರೋಧ ಇದೆ. ಈಗ ನಮ್ಗೆ ಸರ್ ತೀವ್ರ ವಿರೋಧ ಇದೆ. ನಮ್ಗೆ ಬಂದರೆ ಬೇಡ, ಬಂದರೆ ಬೇಡ. ಯಾಕೆ ಬೇಕು ಬಂದರು? ಎಂತ ಸಲ ನಮ್ಗೆ ಇದರಿಂದ ಉಪಯೋಗ ಇಲ್ಲ. ಬಂದರೆ ಬೇಡ. ಈ ಬಂದರೆ ಆಗ್ಲಿಕ್ಕೆ ಬಿಡುದಿಲ್ಲ, ನಾವು ಬಿಡುದಿಲ್ಲ. ಕೊಡುದಿಲ್ಲ ನಾವು ಈ ಬಂದರೆ ಆಗ್ಲಿಕ್ಕೆ. ನಮ್ದು ದಂಧೆ ಇದು, ನಮ್ದು ಜೀವನ. ನಾವು ನಮ್ಗೆ ಮೀನುಗಾರಿಕೆ ಬಿಟ್ಟರೆ ಮತ್ತೆ ಬೇರೆ ನಮ್ಗೆ ಗೊತ್ತಿಲ್ಲ, ಬೇರೆ ಕಸಬೆ ಗೊತ್ತಿಲ್ಲ. ನಮಗೆ ಹುಟ್ಟಿದೆ ಮೀನುಗಾರ, ನಾವು ಮೀನುಗಾರರಾಗಿ ಈ ಕಸ ಬಿಟ್ಟರೆ ಮತ್ತೆ ಬೇರೆ ಕಸಬೆ ಗೊತ್ತಿಲ್ಲ. ನಾವು ಬಂದರೆ ಆಗ್ಲಿಕ್ಕೆ ಬಿಡುದಿಲ್ಲ. ಬಂದರ್ ಆದ್ರೆ ಮೀನುಗಾರಿಕೆಗೆ ಏನ್ ಸಮಸ್ಯೆ? ತುಂಬಾ ಎಫೆಕ್ಟ್ ಇದೆ ಸರ್. ತುಂಬಾ ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಕೊಡ್ತೀವಿ. ಸೀಬಡ ಹೋಗಿ ಹೋದಾಗ ಒಂದು 500 ಮೀಟರ್ ದೂರ ಹೋಗ್ಲಿಕ್ಕೆ ಕೊಡಿಲ್ಲ. 500 ಮೀಟರ್ ದೂರ ಹೋದ್ರು ತರ್ತಾರೆ, ಹೊಡಿತಾರೆ. ನೋಡಿದ್ರೆ ನಾವು ಹೊಡಿತಾರೆ. ಪ್ರತಿಯೊಂದಕ್ಕೂ ಎಫೆಕ್ಟ್. ಮತ್ತೆ ಅಲ್ಲಿ ಹೋದ್ರೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಮತ್ತೆ ಅಲ್ಲಿ ಅವ್ರು ಹೋದ ಕೂಡಲೇ ನಮ್ಗೆ ಏನಾಗ್ತಾರೆ, ನಮ್ಗಷ್ಟೇ ಬೈಯೋದಿಲ್ಲ, ನಮ್ಮ ಮನೆ ಫ್ಯಾಮಿಲಿ, ತಾಯಿ ತಂಗಿ ಪ್ರತಿಯೊಬ್ಬರ ಮೇಲೆ ಬರ್ತಾರೆ. ಮತ್ತಲ್ಲೂ ಸುಮ್ಮನೆ ನಾವ್ ಎಂತ ಮಾಡ್ಲಿ ಆದ್ರೂ ನಮ್ಗೆ ಇದು ಮಾಡ್ತಾರೆ. ಯಾವ್ದು ಪನಿಷ್ಮೆಂಟ್ ಕೊಡ್ತಾರೆ. ಎಷ್ಟು ತುಂಬಾ ಜನ ಪನಿಷ್ಮೆಂಟ್ ಅನುಭವಿಸ್ತಾರೆ. ಅಲ್ಲಿ ಊಟ ಮಾಡಿಸಿ ಎಷ್ಟು ಬಾಯಿ ತಿಂದ್ರೆ ಮಾದರ್ಚಿ ಬಾಯಿಂಚೋದು. ಇಲ್ಲಿ ಹಾಗೆ ಆಗ್ಬೋದು, ಯಾವ ಗ್ಯಾರಂಟಿ ಇಲ್ಲ. ಬೇಡ, ಬಂದರೆ ಬೇಡ. ಬಂದರಿಗೆ ವಿರುದ್ಧ ಹೋರಾಟ, ಬೇಡ. ಇನ್ನು ಈ ಬಗ್ಗೆ ಮಾತನಾಡಕ್ಕೆ ಇನ್ನೊಬ್ರು ಇದ್ದಾರೆ. ಸರ್, ಬಂದರು ನಿರ್ಮಾಣ ಆದ್ರೆ ಮೀನುಗಾರಿಕೆಗೆ ಯಾವ ರೀತಿ ಸಮಸ್ಯೆ ಇದೆ? ನೀವು ಯಾವ ಪ್ರಮಾಣದಲ್ಲಿ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ? ಸರ್, ಮೀನುಗಾರಿಗೆ ಏನು ಕಷ್ಟ ಇದೆ ಅಂತ ಹೇಳಿದ್ರೆ ಸರ್, ನಾವು ಸಣ್ಣ ಪುಟ್ಟ ದೋಣಿಗಳು ಲಕ್ಷಾಂತರ ರೂಪಾಯಿ ನಾವು ಸಾಲ ಮಾಡ್ಕೊಂಡು ನಾವು 1 ಕಿಲೋಮೀಟರ್ ಒಳಗಡೆ ನಾವು ಸರ್ ಇದು ಮೀನ್ ಹಿಡ್ಕೊಂಡು ಸಣ್ಣ ಮೀನ್ ಹಿಡ್ಕೊಂಡು ನಾವು ಜೀವನ ಮಾಡೋರು ಸರ್. ಇವತ್ತು ಈ ಕಂಪ್ನಿಯವರು 3 ಕಿಲೋಮೀಟರ್ ತನಕ ಇವರು ಬಂದರ್ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು. ಈಗ ನಾವು ಮೀನ್ ಹಿಡಿಬೇಕಾದ್ರೆ ಕನಿಷ್ಠ ಅಂತ ಹೇಳಿದ್ರು 5 ಕಿಲೋಮೀಟರ್ ಹೋಗ್ಬೇಕು. ಈಗ ಮುಂದೆ ಈ ಕಂಪನಿ ಆದ್ರೆ ಇಲ್ಲಿ ಆಳ ಮಾಡ್ತಾರೆ. ದೊಡ್ಡ ದೊಡ್ಡ ಹಡಗು ಬರ್ಬೇಕಾದ್ರೆ ಇಲ್ಲಿ ಆಳ ಮಾಡ್ತಾರೆ. ಆ ಆಳದಲ್ಲಿ ಕಲ್ಲು ಮಣ್ಣು ಎಲ್ಲ ತಕೊಂಡು ಮತ್ತೆ ಅವರು ಅಲ್ಲಿ 10 ಕಿಲೋಮೀಟರ್ ತನಕ ಹಾಕ್ತಾರೆ. ನಾವ್ ಎಲ್ಲಿ ಹೋಗ್ಬೇಕು ಮೀನ್ ಹಿಡ್ಲಿಕ್ಕೆ? ನಾವ್ ಏನ್ ಮಾಡ್ಬೇಕು? ಸೀಬೋರ್ಡ್ ಅವರು ಕೂಡ ಬಂದರ ಮಾಡ್ಕೊಂಡು ಕಲ್ಲು ಬಿಲ್ಲು ಹಾಕಿ ನಮ್ ಜೀವನ ಅರ್ಧ ನಾಶ ಆಗಿದೆ. ಈ ಮತ್ತೆ ಬಂದರ ಆದ್ರೆ ಸಂಪೂರ್ಣ ನಮ್ದು ಜೀವನ ಸರ್ವನಾಶ ಆಗೋದಂತ ಗ್ಯಾರಂಟಿ. ಅದಕ್ಕಾಗಿ ಈ ನಮ್ಮ ಬಂದರು ಬೇಡ. ಇವತ್ತು ಕಾರವಾರ, ಅಂಕೋಲಾ ಭಾಗದ ಗ್ರಾಮೀಣ ಭಾಗದವರಾಗಿರ್ಬೋದು, ಎಲ್ಲರೂ ಸೇರಿ ಇವತ್ತು ಸಮಸ್ತ ಮೀನುಗಾರರು ಸಮುದ್ರಕ್ಕೆ ಇಳಿದು ಒಂದು ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ನಮಗೆ ವಾಣಿಜ್ಯ ಬಂದರು ನಿರ್ಮಾಣ ಬೇಡ ಎನ್ನುವಂತಹ ಬಗ್ಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಸರ್ಕಾರದ ವಿರುದ್ಧ ಆಕ್ರೋಶಿತರಾಗಿರುವಂತದ್ದು. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.